ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಅಡುಗೆಗೆ ನಾನು ಇವತ್ತು ಸಾಂಬಾರು ಮೊಳಕೆ ಕಟ್ಟು ನೋಡಿ ಹಿಂದಿನ ದಿನ ನೆನೆಸಿ ಫುಲ್ಲು 2 ಡೇಸ್ ಬ್ಯಾಕು ನೆನೆಸ್ಬಿಟ್ಟು ಇದನ್ನು ನೈಟ್ ಫುಲ್ಲು ನೀರೆಲ್ಲ ಸೋರಿಸ್ಬಿಟ್ಟು ಒಂದು 8 ಅವರ್ಸ್ 9 ಅವರ್ಸ್ ನೆನೆಸ್ಬಿಟ್ಟು ನೀರೆಲ್ಲ ಬಸಿದ್ಬಿಟ್ಟು ನೋಡಿ, ಬಟ್ಟೆಗಾರು ಕಟ್ಟಿಡ್ಬೋದು. ಇಲ್ಲಾಂದರೆ ನೀವು ಪ್ಲೇಟ್ನ ಫುಲ್ಲು ನೀರು ಬಗ್ಸ್ಬಿಟ್ಟು ಪ್ಲೇಟ್ ಮುಚ್ಚಿಟ್ರೂ ಆಗುತ್ತೆ. ಈ ಥರ ಮೊಳಕೆ ಬರೆಸ್ಕೊಳ್ಬೇಕು. ಈಗ ಮಸಾಲೆಗೆ ಏನೇನು ಬೇಕು ಅಂದರೆ ಈರುಳ್ಳಿ 1 ಈರುಳ್ಳಿ, ಟೊಮೊಟೊ 2, ಕಾಯಿ ಅರ್ಧ ಕಡಿ, ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಶುಂಠಿ ಸ್ವಲ್ಪ. ಈಗ ಹೇಗೆ ಮಾಡೋದು ಅಂತ ತೋರಿಸ್. 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನು ಧನಿಯಾ ಪೌಡರು. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಬರೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ, 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಹಿಂಗೆ ತೊಳ್ಕೊಳ್ಳಿ ಒಂದ್ಸರಿ. ಹುಳಿಕಾಳು ಮೊಳಕೆ ಬಂದಿರೋದನ್ನ ತೊಳ್ಕೊಂಡ್ಬಿಟ್ಟು ನೀರು ಸೋರಿಸ್ಬಿಟ್ಟು ಹಾಕಿ. ನೋಡಿ, ಹಾಕಾದ್ಮೇಲೆ ಹಿಂಗೆ ನೀಟಾಗಿ ತಿರುಗಿಸ್ಕೊಳ್ಳಿ. ಹುಳಿಕಾಳು ಒಂದೇ ಅಲ್ಲ, ನೀವು ಯಾವುದು ಬೇಕಾದ್ರೂ ಹಿಂಗೆ ಮೊಳಕೆ ಬರೆಸ್ಬಿಟ್ಟು ಮಾಡ್ಬೋದು. ಬರೀ ಪ್ಲೈನು ಹುಳಿಕಾಳು ಅಷ್ಟೇ ಹಿಂಗೆ ಮೊಳಕೆ ಬರೆಸಿ ಮೊಳಕೆ ಕಟ್ಟು ಸಾಂಬಾರು ಮಾಡಿದ್ರೆ ಹುಳಿಕಾಳು ಮೊಳಕೆ ಕಟ್ಟು ತುಂಬ ಚೆನ್ನಾಗಿರುತ್ತೆ. ಈಗ ರುಬ್ಬಿರೋ ಮಸಾಲೆ ನೋಡಿ ರುಬ್ಕೊಂಡಿದ್ದೀನಿ. ಈ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀರು ಎಷ್ಟು ಬೇಕು ನೋಡಿ, ಜಾಸ್ತಿ ತೆಳು ಬೇಡ, ಜಾಸ್ತಿ ಗಟ್ಟಿ ಬೇಡ, ಮೀಡಿಯಮ್ ಅದಕ್ಕೆ ನೋಡ್ಕೊ. ನೋಡಿ, ಉಪ್ಪು ಹಾಕೋಣ. ನಾನು ಎಷ್ಟು ಹಾಕ್ತೇನೆ, ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ರುಚಿಗೆ ನೋಡಿ. ಇಷ್ಟಿದ್ರೆ ಸಾಕು ಇದು, ಯಾಕಂದರೆ ಕಾಳೆಲ್ಲ ಬೆಂದು ಸ್ವಲ್ಪ ತಿಕ್ನೆಸ್ ಆಗುತ್ತೆ. ಈಗ ಕುಕ್ಕರ್ ಮುಚ್ಚೋಣ. ನೋಡಿ, ಈಗ ಕುಕ್ಕರ್ ಮುಚ್ತಾ ಇದ್ದೀನಿ. 2 ವಿಸಿಲ್ ಬರಬೇಕು, ಕಾಳಲ್ವಾ, 2 ವಿಸಿಲ್ ಬರ್ಸೋಣ. ನೋಡಿ, ವಿಸಿಲ್ ಬಂತು ನೋಡಿ. ಈಗ ಹುಳಿಕಾಳು ಮೊಳಕೆ ಕಟ್ಟು ಸಾಂಬಾರು ರೆಡಿಯಾಗಿದೆ. ಅದಕ್ಕೆ ರೈಸು, ರಾಗಿ ಗಂಜಿ, ಬಿಸಿಲಲ್ವ ನೋಡಿ, ಇವಾಗ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.